ಜಾತಿ ಜನಗಣತಿ ವರದಿ ಪ್ರಸ್ತಾಪ ಇಡೀ ರಾಜ್ಯದಾದ್ಯಂತ ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇರುವಾಗಲೇ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಕ್ಕಲಿಗರ ಸಭೆ ನಡೆದಿದೆ. ಆ ಸಭೆ ಈಗ ಮುಕ್ತಾಯಗೊಂಡಿದೆ. ಒಕ್ಕಲಿಗ ಶಾಸಕರು ಸಚಿವರ ಜೊತೆಗೆ ಸಭೆಯನ್ನ ಸ್ವತಃ ಡಿಕೆ ಶಿವಕುಮಾರ್ ನಡೆಸಿದ್ದಾರೆ. ಜಾತಿ ಗಣತಿ ಅಂಕಿಅಂಶಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಶಾಸಕರು ಕ್ಯಾಬಿನೆಟ್ನಲ್ಲಿ ಮಾತಾಡೋದಾಗಿ ಹೇಳಿದ್ದಾರೆ. ಶಾಸಕರ ಅಭಿಪ್ರಾಯ ಬಹಿರಂಗವಾಗಿ ಹೇಳೋದಕ್ಕೆ ಆಗೋದಿಲ್ಲ. ನಮ್ಮ ಸಮುದಾಯದ ಬಗ್ಗೆ ನಾವು ಯೋಚನೆಯನ್ನ ಮಾಡ್ತಾ ಇಲ್ಲ. ವರದಿಯ ಸಾರಾಂಶ ಶಾಸಕರಿಗೆ ಮನದಟ್ಟು ಮಾಡ್ತಾ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲರೂ ಅವರವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ನಾವು ಈ ಅಭಿಪ್ರಾಯವನ್ನ ಸರ್ಕಾರದ ಮುಂದೆ ಇಡ್ತೀವಿ, ಅರ್ಥಾತ್ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡ್ಯೂಟಿ ಮಾಹಿತಿ ಎಲ್ಲ ಹಂಚ್ಕೊಳ್ಬೇಕಾಯ್ತು. ಮಾಧ್ಯಮದಲ್ಲೂ ವಿವಿಧ ರೀತಿಯಲ್ಲಿ ಒಂದೊಂದು ಪೇಪರ್ ಒಂದೊಂದ್ ತರ ಬರೆದಿದ್ದೀನಿ. ಸೊ ಅದಕ್ಕೆ ನಾ ಎಲ್ಲ ಹಂಚ್ಕೊಂಡಿದ್ದೀನಿ. ಅವ್ರಿಗೂ ಚರ್ಚೆ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದೀನಿ. ಅವ್ರಿಗೂ ಅಧ್ಯಾಯ ಮಾಡಕ್ಕೆ ಅವರು ಕೂಡ ವರದಿ ಕಾಪಿನ ನಾನು ಕಳಿಸ್ಕೊಡ್ತೀನಿ. ಇನ್ನೇನಾದ್ರು ವಿಚಾರ ಇದ್ರೆ ಅವರು ಕೂಡ ನಮಗೆ ಸಲಹೆಗಳನ್ನ ಕೊಡ್ತಾರೆ. ಅತಿ ಹೆಚ್ಚು ಸಂಖ್ಯೆ ಅಂತ ಅನ್ನೋದು ಒಂದು ರೀತಿ ಕನ್ಸಾಲ್ಟೇಟ್ ಆಗಿರುವಂತದ್ದು ನಿಮಗೆ ಸ್ಪಷ್ಟವಾಗಿ ಎಲ್ಲ ಗೋಚರಿಸುತ್ತೆ, ವರದಿಲಿ ಗೋಚರಿಸುತ್ತೆ. 75 lakhs ಅಂತ. ಇನ್ನು ಉಳಿದಿದ್ದೆಲ್ಲೋ ಬೇರೆ ಸುಳ್ಳು, ಅದೆಲ್ಲ ಬಿಡಪ್ಪ, ಅದೆಲ್ಲ ಸುಳ್ಳು. ಅಲ್ಲ, ಉಳಿದಿದ್ದೆಲ್ಲ ಜಾತಿಗಳು ಬೈಫರ್ಕೇಶನ್ ಆಗಿದೆ, ಅದು ಮಾತ್ರ ಕನ್ಸಲ್ಟ್ ಆಗಿರೋ ಸತ್ಯವ ಸರ್. ಇಲ್ಲ, ನಾನು ಅದಕ್ಕೆಲ್ಲ ಉತ್ತರ ಕೊಡಕ್ ನಾನು ತಯಾರಿಲ್ಲ. ನಾನು ಏನ್ ಹೇಳ್ಬೇಕು ಅಷ್ಟು ಹೇಳಿದೀನಿ ಅಷ್ಟೇ. ಚರ್ಚೆ ಮಾಡಕ್ ನನಗೆ ಇಷ್ಟ ಇಲ್ಲ. ವರದಿನ ಸಮಗ್ರವಾಗಿ ಎಲ್ಲರೂ ಓದಲಿಕ್ಕೆ ಆಗಿಲ್ಲ. ಇದ್ರ ಮತ್ತೇನೆ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಮತ್ತು ವಲ್ಲ ಯಾದವರು ಬಹುದೊಡ್ಡದಾದಂತಹ ಧ್ವನಿಯನ್ನ ಎತ್ತಾ ಇದ್ದಾರೆ ಸರ್. ಏನ್ ಹೇಳಕ್ ಬಯಸ್ತೀರ ಅವರು? ಆ ಸಮುದಾಯ ಎಲ್ಲರಿಗೂ ಕೊಟ್ಟು ಸಮಸ್ಯೆಗಳನ್ನ ಅವ್ರವ್ರ ವಿಚಾರ ಸಮಸ್ಯೆ ಚರ್ಚೆ ಮಾಡ್ತೀವಿ. ಈಗ ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಕ್ಯಾಬಿನೆಟ್ ಅಲ್ಲಿ ಇಟ್ಟು ನಾವೆಲ್ಲ ಫ್ರೀಯಾಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಂಬರ್ 1. ಇನ್ನೊಂದ್ ಕಡೆ ಹೇಳಿದ್ದಾರೆ ಅಸೆಂಬ್ಲಿಲೂ ಇದ್ರ ಬಗ್ಗೆ ಮಂಡಿಸೋಣ ಅಂತ ಹೇಳಿದ್ದಾರೆ. ಸೊ ಅಸೆಂಬ್ಲಿಲೂ ಮಂಡಿಸಬೇಕಾದ್ರೆ ಇಟ್ ಈಸ್ ಎಲ್ಲರೂ. ನಮ್ಮ ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವರದೇ ಆದಂತಹ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ. ಸಹಜಕ್ಕೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ, ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವರಿಗೆ ಸ್ವಲ್ಪ ಜಾತಿ ಜನಗಣತಿ ವರದಿ ಪ್ರಸ್ತಾಪ ಇಡೀ ರಾಜ್ಯದಾದ್ಯಂತ ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇರುವಾಗಲೇ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಕ್ಕಲಿಗರ ಸಭೆ ನಡೆದಿದೆ. ಆ ಸಭೆ ಈಗ ಮುಕ್ತಾಯಗೊಂಡಿದೆ. ಒಕ್ಕಲಿಗ ಶಾಸಕರು ಸಚಿವರ ಜೊತೆಗೆ ಸಭೆಯನ್ನ ಸ್ವತಃ ಡಿಕೆ ಶಿವಕುಮಾರ್ ನಡೆಸಿದ್ದಾರೆ. ಜಾತಿ ಗಣತಿ ಅಂಕಿಅಂಶಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಶಾಸಕರು ಕ್ಯಾಬಿನೆಟ್ನಲ್ಲಿ ಮಾತಾಡೋದಾಗಿ ಹೇಳಿದ್ದಾರೆ. ಶಾಸಕರ ಅಭಿಪ್ರಾಯ ಬಹಿರಂಗವಾಗಿ ಹೇಳೋದಕ್ಕೆ ಆಗೋದಿಲ್ಲ. ನಮ್ಮ ಸಮುದಾಯದ ಬಗ್ಗೆ ನಾವು ಯೋಚನೆಯನ್ನ ಮಾಡ್ತಾ ಇಲ್ಲ. ವರದಿಯ ಸಾರಾಂಶ ಶಾಸಕರಿಗೆ ಮನದಟ್ಟು ಮಾಡ್ತಾ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲರೂ ಅವರವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ನಾವು ಈ ಅಭಿಪ್ರಾಯವನ್ನ ಸರ್ಕಾರದ ಮುಂದೆ ಇಡ್ತೀವಿ, ಅರ್ಥಾತ್ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡ್ಯೂಟಿ ಮಾಹಿತಿ ಎಲ್ಲ ಹಂಚ್ಕೊಳ್ಬೇಕಾಯ್ತು. ಮಾಧ್ಯಮದಲ್ಲೂ ವಿವಿಧ ರೀತಿಯಲ್ಲಿ ಒಂದೊಂದು ಪೇಪರ್ ಒಂದೊಂದ್ ತರ ಬರೆದಿದ್ದೀನಿ. ಸೊ ಅದಕ್ಕೆ ನಾ ಎಲ್ಲ ಹಂಚ್ಕೊಂಡಿದ್ದೀನಿ. ಅವ್ರಿಗೂ ಚರ್ಚೆ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದೀನಿ. ಅವ್ರಿಗೂ ಅಧ್ಯಾಯ ಮಾಡಕ್ಕೆ ಅವರು ಕೂಡ ವರದಿ ಕಾಪಿನ ನಾನು ಕಳಿಸ್ಕೊಡ್ತೀನಿ. ಇನ್ನೇನಾದ್ರು ವಿಚಾರ ಇದ್ರೆ ಅವರು ಕೂಡ ನಮಗೆ ಸಲಹೆಗಳನ್ನ ಕೊಡ್ತಾರೆ. ಅತಿ ಹೆಚ್ಚು ಸಂಖ್ಯೆ ಅಂತ ಅನ್ನೋದು ಒಂದು ರೀತಿ
ಕನ್ಸಾಲಿಡೇಟ್ ಆಗಿರುವಂತದ್ದು ನಿಮಗೆ ಸ್ಪಷ್ಟವಾಗಿ ಎಲ್ಲ ಗೋಚರಿಸುತ್ತೆ, ವರದಿಲಿ ಗೋಚರಿಸುತ್ತೆ 75 lakhs ಅಂತ. ಇನ್ನು ಉಳಿದಿದ್ದೆಲ್ಲೋ ಬೇರೆ ಎಲ್ಲ ಸುಳ್ಳು, ಅದೆಲ್ಲ ಬಿಡಪ್ಪ, ಅದೆಲ್ಲ ಸುಳ್ಳು. ಅಲ್ಲ, ಉಳಿದಿರೋ ಜಾತಿಗಳು ಬೈಫರ್ಕೇಶನ್ ಆಗಿದೆ, ಅದು ಮಾತ್ರ ಕನ್ಸಾಲಿಡೇಟ್ ಆಗಿರೋ ಸತ್ಯವ ಸರ್ ಅದು. ಇಲ್ಲ, ನಾನು ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ ನಾನು ತಯಾರಿಲ್ಲ. ನಾನು ಏನ್ ಹೇಳ್ಬೇಕು ಅಷ್ಟು ಹೇಳಿದೀನಿ ಅಷ್ಟೇ. ಚರ್ಚೆ ಮಾಡಕ್ ನನಗೆ ಇಷ್ಟ ಇಲ್ಲ. ವರದಿನ ಸಮಗ್ರವಾಗಿ ಎಲ್ಲರೂ ಓದ್ಲಿಕ್ಕೆ ಆಗಿಲ್ಲ. ಇದ್ರ ಮಧ್ಯೆ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಮತ್ತು ಗೊಲ್ಲ ಯಾದವರು ಬಹುದೊಡ್ಡದಾದಂತಹ ಧ್ವನಿಯನ್ನ ಎತ್ತಾ ಇದ್ದಾರೆ ಸರ್. ಏನ್ ಹೇಳಕ್ ಬಯಸ್ತೀರ ಅವರು? ಆ ಸಮುದಾಯ ಎಲ್ಲರಿಗೂ ಕೊಟ್ಟು ಸಮಸ್ಯೆಗಳನ್ನ ಅವ್ರವ್ರ ವಿಚಾರ ಸಮಸ್ಯೆ ಚರ್ಚೆ ಮಾಡ್ತೀವಿ. ಈಗ ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಕ್ಯಾಬಿನೆಟ್ ಅಲ್ಲಿ ಇಟ್ಟು ನಾವೆಲ್ಲ ಫ್ರೀಯಾಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಂಬರ್ 1. ಇನ್ನೊಂದ್ ಕಡೆ ಹೇಳಿದ್ದಾರೆ, ಅಸೆಂಬ್ಲಿಲೂ ಇದ್ರ ಬಗ್ಗೆ ಮಂಡಿಸೋಣ ಅಂತ ಹೇಳಿದ್ದಾರೆ. ಸೊ ಅಸೆಂಬ್ಲಿಲೂ ಮಂಡಿಸಬೇಕಾದ್ರೆ ಇಟ್ ಈಸ್ ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವರದೇ ಆದಂತಹ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಸಹಜಕ್ಕೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ, ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವರಿಗೆ ಸ್ವಲ್ಪ ಜಾತಿ ಜನಗಣತಿ ವರದಿ ಪ್ರಸ್ತಾಪ ಇಡೀ ರಾಜ್ಯದಾದ್ಯಂತ ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇರುವಾಗಲೇ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಕ್ಕಲಿಗರ ಸಭೆ ನಡೆದಿದೆ. ಆ ಸಭೆ ಈಗ ಮುಕ್ತಾಯಗೊಂಡಿದೆ. ಒಕ್ಕಲಿಗ ಶಾಸಕರು ಸಚಿವರ ಜೊತೆಗೆ ಸಭೆಯನ್ನ ಸ್ವತಃ ಡಿಕೆ ಶಿವಕುಮಾರ್ ನಡೆಸಿದ್ದಾರೆ. ಜಾತಿ ಗಣತಿ ಅಂಕಿಅಂಶಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಶಾಸಕರು ಕ್ಯಾಬಿನೆಟ್ನಲ್ಲಿ ಮಾತಾಡೋದಾಗಿ ಹೇಳಿದ್ದಾರೆ. ಶಾಸಕರ ಅಭಿಪ್ರಾಯ ಬಹಿರಂಗವಾಗಿ ಹೇಳೋದಕ್ಕೆ ಆಗೋದಿಲ್ಲ. ನಮ್ಮ ಸಮುದಾಯದ ಬಗ್ಗೆ ನಾವು ಯೋಚನೆಯನ್ನ ಮಾಡ್ತಾ ಇಲ್ಲ. ವರದಿಯ ಸಾರಾಂಶ ಶಾಸಕರಿಗೆ ಮನದಟ್ಟು ಮಾಡ್ತಾ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲರೂ ಅವರವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ನಾವು ಈ ಅಭಿಪ್ರಾಯವನ್ನ ಸರ್ಕಾರದ ಮುಂದೆ ಇಡ್ತೀವಿ, ಅರ್ಥಾತ್ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡ್ಯೂಟಿ ಮಾಹಿತಿ ಎಲ್ಲ ಹಂಚ್ಕೊಳ್ಬೇಕಾಯ್ತು. ಮಾಧ್ಯಮದಲ್ಲೂ ವಿವಿಧ ರೀತಿಯಲ್ಲಿ ಒಂದೊಂದು ಪೇಪರ್ ಒಂದೊಂದ್ ತರ ಬರೆದಿದ್ದೀನಿ. ಸೊ ಅದಕ್ಕೆ ನಾ ಎಲ್ಲ ಹಂಚ್ಕೊಂಡಿದ್ದೀನಿ. ಅವ್ರಿಗೂ ಚರ್ಚೆ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದೀನಿ. ಅವ್ರಿಗೂ ಅಧ್ಯಾಯ ಮಾಡಕ್ಕೆ ಅವರು ಕೂಡ ವರದಿ ಕಾಪಿನ ನಾನು ಕಳಿಸ್ಕೊಡ್ತೀನಿ. ಇನ್ನೇನಾದ್ರು ವಿಚಾರ ಇದ್ರೆ ಅವರು ಕೂಡ ನಮಗೆ ಸಲಹೆಗಳನ್ನ ಕೊಡ್ತಾರೆ. ಅತಿ ಹೆಚ್ಚು ಸಂಖ್ಯೆ ಅಂತ ಅನ್ನೋದು ಒಂದು ರೀತಿ ಕನ್ಸಾಲಿಡೇಟ್ ಆಗಿರುವಂತದ್ದು ನಿಮಗೆ ಸ್ಪಷ್ಟವಾಗಿ ಎಲ್ಲ ಗೋಚರಿಸುತ್ತೆ, ವರದಿಲಿ ಗೋಚರಿಸುತ್ತೆ 75 lakhs ಅಂತ. ಇನ್ನು ಉಳಿದಿದ್ದೆಲ್ಲೋ ಬೇರೆ ಎಲ್ಲ ಸುಳ್ಳು, ಅದೆಲ್ಲ ಬಿಡಪ್ಪ, ಅದೆಲ್ಲ ಸುಳ್ಳು. ಅಲ್ಲ, ಉಳಿದಿರೋ ಜಾತಿಗಳು ಬೈಫರ್ಕೇಶನ್ ಆಗಿದೆ, ಅದು ಮಾತ್ರ ಕನ್ಸಾಲಿಡೇಟ್ ಆಗಿರೋ ಸತ್ಯವ ಸರ್ ಅದು. ಇಲ್ಲ, ನಾನು ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ ನಾನು ತಯಾರಿಲ್ಲ. ನಾನು ಏನ್ ಹೇಳ್ಬೇಕು ಅಷ್ಟು ಹೇಳಿದೀನಿ ಅಷ್ಟೇ. ಚರ್ಚೆ ಮಾಡಕ್ ನನಗೆ ಇಷ್ಟ ಇಲ್ಲ. ವರದಿನ ಸಮಗ್ರವಾಗಿ ಎಲ್ಲರೂ ಓದ್ಲಿಕ್ಕೆ ಆಗಿಲ್ಲ. ಇದ್ರ ಮಧ್ಯೆ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಮತ್ತು ಗೊಲ್ಲ ಯಾದವರು ಬಹುದೊಡ್ಡದಾದಂತಹ ಧ್ವನಿಯನ್ನ ಎತ್ತಾ ಇದ್ದಾರೆ ಸರ್. ಏನ್ ಹೇಳಕ್ ಬಯಸ್ತೀರ ಅವರು? ಆ ಸಮುದಾಯ ಎಲ್ಲರಿಗೂ ಕೊಟ್ಟು ಸಮಸ್ಯೆಗಳನ್ನ ಅವ್ರವ್ರ ವಿಚಾರ ಸಮಸ್ಯೆ ಚರ್ಚೆ ಮಾಡ್ತೀವಿ. ಈಗ ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಕ್ಯಾಬಿನೆಟ್ ಅಲ್ಲಿ ಇಟ್ಟು ನಾವೆಲ್ಲ ಫ್ರೀಯಾಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಂಬರ್ 1. ಇನ್ನೊಂದ್ ಕಡೆ ಹೇಳಿದ್ದಾರೆ, ಅಸೆಂಬ್ಲಿಲೂ ಇದ್ರ ಬಗ್ಗೆ ಮಂಡಿಸೋಣ ಅಂತ ಹೇಳಿದ್ದಾರೆ. ಸೊ ಅಸೆಂಬ್ಲಿಲೂ ಮಂಡಿಸಬೇಕಾದ್ರೆ ಇಟ್ ಈಸ್ ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ
ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹೊರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವರದೇ ಆದಂತಹ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ. ಸಹಜಕ್ಕೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ